ಹುಬ್ಬಳ್ಳಿಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿದೆ. ಇನ್ನು ಗಂಡನೇ ಕೊಲೆ ಮಾಡಿದ್ದಾನೆ, ಕೊಲೆ ಮಾಡಿ ನೇಣು ಹಾಕಿದ್ದಾನೆ ಅಂತ ಹೇಳಿ ಆಕೆಯ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಮೃತ ಗೃಹಿಣಿಯ ಕುಟುಂಬಸ್ಥರಿಂದ ಆಕೆಯ ಪತಿ ವಿರುದ್ಧ ಒಂದು ಗಂಭೀರ ಆರೋಪ ಮಾಡಲಾಗ್ತಾ ಇರೋದು. ಮೇ 21ರಂದು ಮದುವೆಯಾಗಿದ್ದಾಕೆ ಈಗ ಶವವಾಗಿ ಪತ್ತೆಯಾಗಿದ್ದಾಳೆ. ಇನ್ನು 3 ತಿಂಗಳಲ್ಲೇ ಸಾವಿನ ಮನೆಯ ಕದ ತಟ್ಟಿದ್ಯಾಕೆ ಈ ಮಹಿಳೆ? ಆಕೆಗೇನು ತೊಂದರೆ ಆಗಿತ್ತು, ಏನು ಕಿರುಕುಳ ಅನುಭವಿಸ್ತಾ ಇದ್ಲು? ಇದು ಮಹಿಳೆಯ ಮನೆಯವರು ಕೇಳ್ತಿರುವಂತಹ ಪ್ರಶ್ನೆ. 3 ತಿಂಗಳಲ್ಲಿ ಇಂಥ ಕಿರುಕುಳ ಏನು ಕೊಟ್ಟಿದ್ದಾನೆ ಅನ್ನುವಂಥದ್ದು. ನನ್ನ ಮಗಳು ಲಗ್ನ ಮಾಡಿಕೊಟ್ಟದ್ದು ನನ್ನ ಮನೆಗೆ ಹೊಳ್ಳಿ ಕಳ್ಸಿಲ್ರಿ ಅವರು. ಆಕಿಗೇನೋ ಒಂದು ಆರ್ಡರ್ ಬಂತ್ರಿ, ಅಲ್ಲಿಗೆ ಸುನಿ ಅನ್ನಂತ ಬಂತ್ರಿ, ಧಾರವಾಡಕ್ಕೆ ಹೋದ್ಲ್ರಿ. ಆಕಿ ಧಾರವಾಡ್ಲಿದ್ದ ಅವ್ರ ಚಿಗವ್ರ ಮನೆ ಇತ್ರಿ, ಅಲ್ಲಿ ಅವ್ರ ಚಿಗವ್ರ ಮನೆಗೆ ಕಳ್ಸಿದ್ರಿ ಅವರು. ಆಷಾಢಕ್ರಿ ಕಳ್ಸಿದ್ರಿ. ಕಳ್ಸಿದಾಗ ಹುಷಾರಿಲ್ದಂಗ ಆತ್ರಿ. ಹುಷಾರಿಲ್ದಂಗ ಆಗತ್ಲಿ ಅವ್ರ ಅಕ್ಕಾರ ಮನೆಗೆ ಬಂದ್ರಿ. ಆಕಿ ಹುಷಾರಿ ಆಗ್ಲಿಲ್ರಿ, ಬಂದಿಲ್ರಿ. ಆಕಿ ಮದ್ವೆ ಆದ್ಮೇಲೆ ನೀರ್ ಮಾಡ್ಕೊಂತ ಹೋಗಿದ್ ಒಳ್ಳೆ ಬಂದಿಲ್ರಿ. ಆಕಿ ಕಳಿಸ್ಲಿಲ್ರಿ ಅವ್ರು, ಕಳಿಸ್ಲಿಲ್ಲ. ಓಡಾಡಕ್ ದೂರ ಕತ್ತಿ ಹಂಗ ಹಿಂಗ ಅಂದ್ರಿ. ಅದೇನು ಇದೇನು ಒಂದಾಕತಿ, ಇದು ಮನಿ ಅವ್ರ ತಾಯಿಗಳಾಕರ ಇಲ್ಲೇ ಇಲ್ರಿ ಅಂದ್ರಿ ಅವ್ರು. ಯಾಕೆ ಅವಲ್ಲಕ್ ಬಿಡ್ರಿ, ನಮ್ಗೆ ದೂರ ಬರೋ ದಾರಿ ಯಾಕ್ರಿ, ಹೆಣ್ಮಕ್ಳು ಹಡ್ದಾರ ಅವ್ರು ಅಂದು ನಾ ಸುಮ್ನ ಆದ್ರಿ. ಬಿಡ್ರಿ ಮತ್ತೆ ಬರ್ಲಿ ಅಂತಂದು ಬರೋದಾಗನ ಇದು ಆರ್ಡರ್ ಬಂತ್ರಿ. ಆಕಿಗೆ ಆರ್ಡರ್ ಬರಸ್ಲಿ, ನಾನು ಬಿಡೋದಲ್ವಾ, ನಾನು ಅದಕ್ಕೆ ಹೋಗ್ಕನಿ, ಬೇಕಾದಟ್ಟು ಇದಾಗ್ಲಿ ನಾ ಹೋಗ್ಕನಿ ಅಂದ್ರಿ. ಹೋಗ್ಲಿ ಬಿಡು ಹಂಗ. ಇಲ್ಲಿ ಕಳ್ಸಲಿಲ್ರಿ ಅವ್ರು, ಅವ್ರು ಚಿಗವ್ರ ಮನೆಗೆ ಕಳ್ಸಿದ್ರು. ಅವರು ಚಿಗವ್ರ ಮನೇಲಿ ಇದ್ದ ಅಡ್ಡಾಡಿದ್ರಿ. ಆಕಿ ಊರ್ಲ ಹಾಕಿದ್ದಾರಿ ಅದು. ಆಕೇನ್ ಮಾಡ್ಕೆನ ಸ್ಟೇಜ್ನಾಗಿಲ್ರಿ. ದುಡುದು ನಿಮ್ಗೆ ಇಷ್ಟು ದಿನ ನಮ್ಮ ಮಕ್ಕಳನ್ನ ಸೊಲಿವಿರಿ, ಇಷ್ಟು ದಿನ ಆತು ನೀವು ದುಡಿಯೋದು. ಇನ್ನು ನನಗೆ ನೌಕರಿ ಬರ್ತೈತಿ, ನೀವು ದುಡಿಬೇಡ್ರಿ, ಇನ್ನು ಸಾಕು ಕೈ ಬಿಡ್ರಿ. ನಿಮ್ಮ ಕಾಲು ಕೈ ಹೋಗ್ಯಾವ ನಮಗೆ ಮಾಡಿ ಹಾಕಿ, ನೀವು ಚಂದಾಗಿರಿ, ನಾವು ಬರೋ ಮಟ್ಟ ಅಷ್ಟೇ ಇರಿ ನೀವು, ನಾವು ಬಂದಿದ್ದು ನಾವು ನಿಮ್ಗೆ ದುಡ್ದು ಹಾಕ್ತೇವೆ, ಗಂಡು ಮಕ್ಕಳು ನಾವು ಇಲ್ಲ ಅಂತ ಅಂದ್ರಿ. ಆಕಿ ನೋಡ್ರಿ ಸರ, ನಮ್ಗೆ ಹೆಣ್ಮಕ್ಳು 6 ಮಂದಿ ಹೆಣ್ಮಕ್ಳು ರೀ. ಈಗ 5ನೇದಕ್ಕೆ ರೀ ಸರ. 5ನೇದಕ್ಕೆ ಹೇಳಿದ್ರೆ ಮದುವೆ ಆಗಿ ಈಗ 3 ತಿಂಗಳು ಆಗಕ್ಕೆ ಬಂತ್ರಿ ಆತ್ರ. ಹೆಂಗದ ನಾವು ಹೆಂಗಲ್ಲ ಹೇಳ್ಬಿಡಪ್ಪ, ಏನು ನೋಡ್ಕೊಟ್ಟೆ ನಾನು, ಹಿಂಗೆ ನಾನು ಕೊಟ್ಟ ಚಂದಾಗ ಮಾತಾಡಂಗಲ್ಲ, ಕಚಾಡಂಗಲ್ಲ, ಹೆಂಗೆ ಮಾಡೋಕೆ ತಡೆಯವ ನೋಡೋಣ, ಮತ್ತು ಈಗ ಮಕ್ಕಳು ಯಾರು ಇದು ಮಾಡಂಗಲ್ಲ ಅಂಥೇಳಿ ಅಂದ್ರಿ. ಅಂದ್ರೂ ಈಗ 3 ತಿಂಗಳು ಹಾಕಿ ಬಂದ್ರೂ ಆಕೆ ಊಟಕ್ಕೆ ಸರಿನೇ ಇಲ್ರಿ. ರಾತ್ರಿ 9-10 ಗಂಟೆಗೆ ಬಂದ್ರೆ ಊಟಕ್ಕೆ ಬಾ ಅಂದ್ರೆ, ನೀವು ಉಣ್ಬೇಕ ಹೋಗು, ನಿಮ್ಮ ಮಕ್ಕ ಹೋಗು, ನೀವು ಹೋಗು, ನನ್ನ ಸುದ್ದಿ ಎದಕ್ಕೆ ಅಂತೇಳಿ ಅನ್ನೋನು ಅಂತ್ರಿ. ಹಿಂಗೆ ಅಂತನಪ್ಪ, ಯಪ್ಪ ನಾನು ಕೊಟ್ಟೋದು ಸರಿನಲ್ಲ ಹೆಂಗೆ ಅಂತೇಳಿ ಹಂಗೆ ಹೇಳುವಂಗ, ನಿನ್ನ ಮನಸ್ಸರ ಹೆಂಗೈತಿ, ನಾ ಬಿಡುಗಡೆ ಮಾಡ್ಕೊಂಡು ಹೋಗಿಬಿಡ್ತೇನೆ ನಾನು ಅಂತ 4 ಮಂದಿ ಕರ್ಕೊಂಬಂತು ಅಂತ ಅಂದ್ರಿ. ಅಂದ್ರೆ ಇಂತಡಿ ನೋಡೋಣ ಅಂತೇಳಿ ಈಗ ಒಮ್ಮಕ್ಳಿಗೆ ಸುಧಾರಿಸ್ತೇನೆ ನಾನು, ಇನ್ನೊಂದು ಹೋಗ್ಲಿ ಅಂತೇಳಿ ಅಂದ್ರಿ. ತಂದೆ ತಾಯಿ ಊರಿಗೆ ಹೋಗ್ಯಾರ್ರಿ, ಒಟ್ರ ಕೂಡಿ ಮಾಡ್ಯಾರ್ರಿ. ಅದನ್ನ ಊರಿಗೆ ಹೋಗ್ಯಾರ ಅಂತಂದು ಇವ್ರಿಗೆ ಇಬ್ಬರು ಗಂಡ ಹೆಂಡತಿ ಅದಾರ್ರಿ. ಬಿಡೋದು ಚಂದಾಗ ಇರ್ತಾರ ಅಂತಂದು ಅವ್ರು ಹೋದ್ರು ಹೋಗಿರ್ಬೋದು ಅಂತ ನಾ ತಿಳ್ಕೊಂಡ್ರಿ. ಅವ್ರು ಬರೋದ್ರಾಗ ಇವ ಏನು ಮಾಡಿದ್ನ ಮಾಡಿ ಇವ್ರು ಹಾಕ್ಯಂಡಾಳ ಅಂತಂದು ಫೋನ್ ಮಾಡಿದ್ರಿ. ಮುಂಜಾನೆ 7 ಗಂಟೆಗೆ ಫೋನ್ ಮಾಡಿ ಏನಾಡಿಗೆ ಹೋಗ್ಯಾಬಿಟ್ಟಾಳ ಅನ್ಪ ಅಂತ ನಮ್ಮ ಹೆಣ್ಮಕ್ಳು ಕೇಳಿದ್ನಿ. ಅಂದ್ರೆ ಇಲ್ಲಕ್ಕ ಹೋಗ್ಯಾಬಿಟ್ಟಾಳ, ಮಂಡಕ್ಕಿ ಮಾಡಂತ ಹೇಳಿದ್ದೆ, ಉಪ್ಪಾಗ್ಯಾವ ಅಂತ ಅಂದಿದ್ದೆ. ಆವಾಗ ಹಿಂಗೆ ಆಗಿಬಿಟ್ಟತ್ ಮಾಮ ಅಂತ ಅಂದ್ರಿ. ಬರೀ ಮಂಡಕ್ಕಿ ತಿಂದ ಕಾಟ, ಉಪ್ಪು ಅಂದದ ಕಾಟ ಊರ್ಲಿ ಹಾಕ್ಯಂತಾರೆ ಕೊಂದಾನ್ರಿ. ಅವು ಮುದ್ದಾಮ ತನ್ನ ಕೈಯಾರೆ ಕೊಂದು ನಾನಾ ಊರ್ಲಿ ಹಾಕ್ಯಂಡಾವ ಅಂತೇಳಿ ಈಗ ಪೊಲೀಸ್ ಸ್ಟೇಷನಿಗೆ ಕೊಂದಾನ್ರಿ. ಯಾವ್ದು ಅದು ಯಾವುದೋ ಒಂದು ಏನೋ ಇರ್ಬೇಕ್ರಿ, ಅದು ಹಿಂದೆ ಮೊದ್ಲು ಏನಾರ ಹೆಂಗೆ ಸಿಟ್ಟದ್ನ ಏನೋ ಅವೆಲ್ಲ ಏನು ಗೊತ್ತಿರಿ ನಮಗೆ. ಅದ್ರ ಸಲುವಾಗಿ ಇವ ಹೆಂಗೆ ಮಾಡ್ತಾನ್ರಿ, ಏನೋ ಮೆಸೇಜ್ ಮಾಡ್ತಿದ್ನಂತ್ರಿ ಅವು. ಹೇಳಿದ್ಲ ಮಗಳು ನಿಮ್ಗೆ? ಹೇಳ್ಯಾಡ್ರಿ. ಈಗ ನಮ್ಮ ಮಳೆನ ಹೇಳಿದ್ ನೋಡ್ರಿ. ಹಂಗಾಗಿ ನಾನು ಆಕಿನಾರ ನಿನ್ನಾರ ಬಿಟ್ಟೇನ, ಆಕಿನಾರ ಬಿಡಬಾರ್ದು ಅನ್ನೋ ಲೆಕ್ಕಕ್ಕೆ ಮಾಡ್ಯಾವ ಹಿಂಗೆ ಮಾಡ್ಯಾವ ನೋಡ್ರಿ. ನಾಳೆ 21 ಬಂದ್ 3 ತಿಂಗಳಾಕತ್ರಿ. ಇನ್ನು 3 ತಿಂಗಳನ್ನ ಆಗಿಲ್ರಿ. ಮದ್ವಿ ಮಾಡ್ಕೊಟ್ಟದ ಮೊನ್ನೆ ಒಂದ್ ವಾರ ದಿನ ಅಷ್ಟ ಬಂದ್ಲನ್ರಿ. ಆಕಿ ಟ್ರೈನಿಂಗ್ ಐತಿ, ಲೈಬ್ರರಿ ಟ್ರೈನಿಂಗ್ ಐತಿ ಅಂತ ಓದಕ್ರಿ ಅಷ್ಟ. ಆಕಿ ಮತ್ ಹೊಳ್ಳಿ ಬಂದ ಇಲ್ಲ ನೋಡ್ರಿ, ಊರಿಗೆ ಬಂದಿಲ್ರಿ, ಊರಿಗೆ ಕಳ್ಸಿಲ್ರಿ. ಅವ್ರು ಇಲ್ಲಿದ್ದ ಓಡಾಡ್ತದ್ದಾಳ ಅಂತ ಅವ್ರ ಚಿಕ್ಕಮ್ಮರ ಮನ್ಯಾಗ ಇದ್ದ ಓಡಾಡ್ತದ್ಲಂತ್ರಿ. ಇಲ್ಲೇ ನಮ್ಮ ತಂಗಿಯರ್ ಮನೇನು ಇಲ್ಲೇ ಐತ್ರಿ, ಇವ್ರ ಮನ್ಯಾಗಿದ್ದ ಓಡಾಡ್ತದ್ಲಂತ್ರಿ.
ನಾವ್ 6 ಮಂದಿ ಹೆಣ್ಮಕ್ಳ್ರಿ, ನಮಗ್ ಯಾರಲ್ರಿ ಗಂಡ್ ದಿಕ್ಕು. ಆಕೆ ಗಂಡ ಆಗಿದ್ಲ್ರಿ ನಮ್ಮ ಮನಿಗೆ. ಯವ್ವ ನೀವ್ ದುಡಿಬೇಡ್ರಿ ಬೇಯವ್ವ, ವಯಸ್ಸಾಗೈತಿ ನಿಮಗೆ ಸಾಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.